ಯಾವ ಥರ ಇದೆ, ಭಾಳ ಚೆನ್ನಾಗಿದೆ. ನಟರಾಜ ಎಷ್ಟು ಡೀಟೈಲ್ಡಾಗಿ ಇದು ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಡೀಟೇಲ್ಡಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ನೊಳಂಬರ ಒಂದು ಸಿಂಬಲ್, ಇದು ಭಾಳ ಚೆನ್ನಾಗಿದೆ. ನೊಳಂಬರ ಒಂದು ಸಿಂಬಲ್. ಪದ್ಮಾವತಿ ಎಂಜೂರು ಸಿದ್ದೇಶ್ವರ ದೇವಸ್ಥಾನದ ಪ್ರಾಂಗಣಗಳು ಮತ್ತು ದೇವಸ್ಥಾನ ಎಲ್ಲ ನೋಡಿಕೊಂಡು ಅದರ ಮುಂದೆಯೇ ಇರುವಂಥ ಈ ಮ್ಯೂಸಿಯಂಗೆ ನೀವು ಭೇಟಿ ಕೊಡಲೇಬೇಕು. ಯಾಕಂದರೆ ನಮ್ಮ ಈ ಸಿರಾ ಸೀಮೆ ಮತ್ತು ಈ ತುಮಕೂರು ಸಮೀಪ ಒಂದು ಯಾವ್ದಾನ ಪ್ರಾಚ್ಯ ವಸ್ತು ಇಲಾಖೆ ಒಂದು ಉತ್ಖನನ ನಡೆಸಿ ಸಂಶೋಧನೆ ನಡೆಸಿದೆ ಅಂದರೆ ಅದು ಇದೇ ಜಾಗ ಇರಬೇಕು. ಬನ್ನಿ ನೋಡೋಣ ಒಳಗಡೆ. ನನ್ನ ತಿಳಿದ ಮಟ್ಟಿಗೆ ಯಾವುದು ಬೇರೆ ಯಾವುದೂ ಇಲ್ಲ. ಬನ್ನಿ ನೋಡೋಣ ಈ ಮ್ಯೂಸಿಯಮಲ್ಲಿ. ಈ ಮ್ಯೂಸಿಯಂ ಒಳಗಡೆ ಬರ್ತಿದ್ದಂಗೆ ನಮಗೆ ಸಿಗೋದೇ ಇದು ಮಹಾಕಾಳಿ ಒಂದು ವಿಗ್ರಹ. ಅಂದರೆ ಇದು ಭಿನ್ನವಾಗಿರುವಂಥ ವಿಗ್ರಹ. ನಾವು ಏನು ಇಲ್ಲಿ ದೇವಸ್ಥಾನದಲ್ಲಿ ಮೇನ್ ದೇವ್ರು ನೋಡ್ತೀವಲ್ಲ ಪೂಜೆ, ಅದರ ಒಂದು ಸ್ವರೂಪನೇ ಇದು. ಜಸ್ಟ್ ನೋಡಿ, ಇದರಲ್ಲಿ ಪೀಠದಲ್ಲಿ ಕೂತಿದೆ. ಮತ್ತು ಅದೇ ನಮ್ಮ ಬಳಪದ ಕಲ್ಲಿಂದ ಭಾಳ ನುಣುಪಾಗಿ ಕೆತ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಅಲ್ಲೂ ಆ ದೇವ್ರಿಗೂ ರುಂಡಮಾಲೆ ಇದೆ, ಈ ದೇವ್ರಿಗೂ ಕೂಡ ಇದು ರುಂಡಮಾಲೆ. ಈ ಥರ ಇದೆ ನೋಡಿ. ಮಹಾಕಾಳಿಯ ಒಂದು ಸ್ವರೂಪ ಭಿನ್ನವಾಗಿದೆ. ಜಸ್ಟ್ ಇದು ಮಣ್ಣಲ್ಲಿ ಊತೋಗಿತ್ತಂತೆ, ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಿದ್ದಾರೆ. ಮತ್ತು ಅದೇ ಥರ ಇಲ್ಲಿ ಸ್ತಂಭ ಶಾಸನಗಳು ಇದ್ದಾವೆ. ಅಂದರೆ ಇದು ಒಂದು ತಮಿಳು ಲಿಪಿಯಲ್ಲಿರುವಂಥ ಒಂದು ಸ್ತಂಭ ಶಾಸನ ನೋಡಿ. ಇದು ಬಂದು ಇಲ್ಲಿ ಪಲ್ಲವರು ಮತ್ತು ಚೋಳಾಸು ಆಕ್ಯುಪೈ ಆದಾಗ ಬರೆದಿರುವಂಥ ಒಂದು ಶಾಸನ ತಮಿಳು ಲಿಪಿಲಿದೆ. ಇದು ಮೂಲ ಶಾಸನಗಳು. ಇದು ನಮ್ಮ ಇಲ್ಲಿ ನೊಳಂಬ ಇದರಲ್ಲಿದ್ದ ಬರೆದಿರುವಂಥ ಒಂದು ಮೂಲ ಕನ್ನಡ ಶಾಸನ ಇದೆ. ಇದು ನೋಡಿ, ಇದು ಬಂದು ಕನ್ನಡ ಶಾಸನ. ಅವರ ಒಂದು ಹೆಗ್ಗುರುತಾದಂಥ ಒಂದು ನಂದಿ ಮತ್ತು ಒಂದು ಕರು ಇದೆ ಕೆಳಗಡೆ. ಈಶ್ವರ ದೇವರು, ಇವರ ಮನೆ ದೇವರು, ಮತ್ತು ಸೂರ್ಯ ಮತ್ತು ಚಂದ್ರ. ಇಲ್ಲೂ ಕೂಡ ಅಷ್ಟೇ ಯಾವುದೋ ಒಂದು ಕನ್ನಡ ಶಾಸನ ಇದು. ಮುಂದರವ ವರದ ಭಾಗ ಆ ಥರ ಇದೆ. ಮತ್ತು ಈ ಕಡೆಯೂ ಕೂಡ ಒಂದು ತಮಿಳು ಸ್ತಂಭ ಶಾಸನ ಇದೆ, ಇಲ್ಲಿದೆ. ಮತ್ತು ಇದು ಬಂದು ಕನ್ನಡ, ಅದು ಮೂಲ. ಇಲ್ಲಿ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಸೂರ್ಯ ಚಂದ್ರ ಡೀಟೇಲ್ಡ್ ಯಾವುದೋ ಶಾಸನ ಇರಬೇಕು ಮೇಯ್ನು. ಮತ್ತು ಇದು ಮತ್ತು ಹಸು ಮತ್ತು ಕರು ಇವರ ಒಂದು ಗುರುತು. ಮತ್ತು ಇದು ಒಂದು ರಾಜ್ಯ ಆಜ್ಞೆ ಅಂತ ಒಂದು ಪಟ್ಟದ ಕತ್ತಿನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ಕನ್ನಡದ ಲಿಪಿ ಇದೆ ಶಾಸನ. ಮತ್ತು ಇದು ಕೂಡ ಅಷ್ಟೇ ಕನ್ನಡ ಲಿಪಿ ಇರೋವಂಥ ಒಂದು ಶಾಸನ. ಮೇನ್ ಎಂಟ್ರೆನ್ಸಲ್ಲಿ ಇವರ ಏನಿದೆ ನಮ್ಮ ನೊಳಂಬರ ಒಂದು ಹಿರಿಯ ಆಗಿದ್ದಂಥ ಒಂದು ಕನ್ನಡದ ಸ್ತಂಭ ಶಾಸನಗಳನ್ನ ಇಟ್ಟಿದೆ. ಇಲ್ಲಿ ಬಂದು ಇಂದ್ರಾಣಿ ಅಂದರೆ ಇಂದ್ರನ ಪತ್ನಿಯ ಒಂದು ವಿಗ್ರಹ. ಇದು ಮಹಿಷಮರ್ದಿನಿ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರುವಂಥ ಒಂದು ವಿಗ್ರಹ, ಮಹಿಷಾಸುರ ಮರ್ದಿನಿ. ಇದು ನೋಡಿ ಮಹಿಷ ಅಂದರೆ ಕೋಣ, ಅದನ್ನು ಮರ್ದನ ಮಾಡ್ತಿರೋವಂಥ ಒಂದು ವಿಗ್ರಹ ಇದೆ. ಮತ್ತು ಇದು ಜಲಂಧರ್ ಅಂತ, ಇದು ಜಸ್ಟ್ ಲೈಕ್ ಕಂಬಗಳು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ ಆ ಥರ ಇದು ಕಿಟಕಿಗಳ ಒಂದು ಇದು ಬಂದು ಎಂಟ್ರೆನ್ಸ್. ಇವರ ಮಾಮೂಲಿ ಕಪ್ಪು ಶಿಲೆಯ ಒಂದು ಎಂಟ್ರೆನ್ಸ್, ಯಾವುದೋ ಒಂದು ಮಂಟಪದ ಒಂದು ಎಂಟ್ರೆನ್ಸ್ ಇದು. ಇಲ್ಲಿ ಎಂಟ್ರೆನ್ಸಲ್ಲಿ ಇದು ಮಾಮೂಲಿ ಕಂಬಗಳು, 4 ಕಂಬಗಳು ಥರ. ಇದೊಂಥರ ಜೋಡಿ ಕಂಬ ಫ್ರಂಟ್ ಇರೋದು. ಈಗ ಇದೊಂದು 2 ಜೋಡಿ ಕಂಬಗಳಿದ್ದಾವೆ. ಮತ್ತು ಈ ಕಡೆ ಬಂದರೆ ಫಸ್ಟು ಗಣೇಶನ ಇಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಾರೆ. ಮತ್ತು ಇಲ್ಲಿ ಭೈರವಿ, ಅದು ಸೇಮ್ ಸ್ವರೂಪಿನಿ ನಾನು ನೋಡಿದ್ನಲ್ಲ ತೋರಿಸಿದ್ನಲ್ಲ ಅದೇ ಥರ ಇದು ಭೈರವಿ ವಿತ್ ರುಂಡಮಾಲ, ಆ ಥರ ಭೈರವ ಸೇಮ್. ಅದು ನಮ್ಮ ಮೂಲ ವಿಗ್ರಹ ಇದೆಯಲ್ಲ ಅದರ ಒಂದು ವಿಗ್ರಹ, ಒಂದು ಪ್ರತಿಕೃತಿ ಇದು ಸೇಮು. ಮತ್ತು ಪಾರ್ವತಿ ಪರಮೇಶ್ವರರು. ಮತ್ತು ಇದು ಗಜ ಸಂಹಾರ ಮೂರ್ತಿ, ಅಂದರೆ ಆನೆಯನ್ನು ಸಂಹಾರ ಮಾಡಿ ಆನೆ ಹೊಟ್ಟೆಯಿಂದ ಆಚೆ ಬಂದಿದ್ದು. ಯಾವುದೋ ಒಂದು ಆನೆ ರಾಕ್ಷಸ ಇತ್ತಂತೆ, ಇದು ಆನೆ ಹೊಟ್ಟೆ, ಇದು ಆನೆ ತಲೆ ತುಳ್ಕೊಂಡಿರೋದು. ಮತ್ತು ಉಮಾ ಮಹೇಶ್ವರಿ, ದಕ್ಷಿಣಾಮೂರ್ತಿ, ಶಿವಪಾರ್ವತಿ, ಮತ್ತು ಭಾಳ ಒಂದು ದೊಡ್ಡ ಗಣೇಶ ಜೊತೆಗೆ ಒಂದು ಪುಟ್ಟ ಹುಡುಗಿ ನಿಂತಿದೆ ನೋಡಿಕೊಂಡು. ಇದು ಬಂದು ದೊಡ್ಡ ಗಣೇಶ ಇದೆ, ಗಣಪತಿ. ಇದು ವೀಣಾಧಾರ ಶಿವ. ಓಕೆ, ಶಿವ ಮತ್ತು ವೀಣೆಯನ್ನು ನುಡಿಸಿರೋದು. ಯಾವುದೋ ಒಂದು ರಾಕ್ಷಸನ್ನ ಸಂಹಾರ ಮಾಡಿ ಅವನ
ಇದರಿಂದ ಆ ನರಗಳನ್ನ ತಗೊಂಡು ವೀಣೆ, ರುದ್ರವೀಣೆ ಅಂತಾರೆ, ಆ ರುದ್ರವೀಣೆ ನುಡಿಸಿರುವಂಥ ಈಶ್ವರ. ಮತ್ತು ಇದು ಶಿವತಾಂಡವ ಇದೆ. ಇದು ಬಂದು ಅಗೇನ್ ಭೈರವ. ಮತ್ತು ಇದು ಷಣ್ಮುಖನ ವಿಗ್ರಹಗಳು. ಮತ್ತು ಈ ಕಡೆ ಈಶ್ವರ ನಾರಾಯಣ, ಸೂರ್ಯನಾರಾಯಣನ ಒಂದು ವಿಗ್ರಹ ಇದೆ. ಅಗೇನ್ ನಾರಾಯಣ. ಇದು ಸೂರ್ಯನ ವಿಗ್ರಹ. ಇದು ಕೂಡ ಸೂರ್ಯನ ವಿಗ್ರಹ. ಇದು ಸೂರ್ಯನ ವಿಗ್ರಹ. ಇದು ಒಂದು ಪರಶುರಾಮ ಅವತಾರ ಶಿವ ಅಂತ. ಇದು ವಿಷ್ಣು, ಇದು ವಾಮನ. ಮತ್ತು ಹೀಗೆ ಇಲ್ಲಿ ಇದು ನಾರಾಯಣ ಅವತಾರ. ಈ ಹಾಲಲ್ಲಿ ಎಂಟ್ರೆನ್ಸ್ ಆಗ್ತದೆ. ಇದು ಒಂದು ಭೈರವಿಯ ಒಂದು ತಲೆ, ಇದು ರಿವೈನಿಂಗು. ಇದು ಬ್ರಹ್ಮಿ, ಚಾಮುಂಡಿ, ಇಂದ್ರಾಣಿ ಮತ್ತು ವರ್ಷ, ಮಹಿಷಾಸುರಮರ್ದಿನಿ. ಮತ್ತು ಇದು ಒಂದು ದೇವಿ. ಮತ್ತು ಈ ಕಡೆ ಎಲ್ಲ ಮಾತೃಕೆಯರು, ಅಂದರೆ ಲೈಕ್ ಜಸ್ಟ್ ಫೀಮೇಲ್ ಡಾಮಿನೆನ್ಸಿ, ಅಂದರೆ ಮೇಲ್ ಡಾಮಿನೆನ್ಸಲ್ಲಿ ಅದು ಒಂದು ಫೀಮೇಲ್ ಡಾಮಿನೆನ್ಸಿ ಆಗಿರುವಂಥ ಒಂದು ಇದು. ಅಂದರೆ ಜಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡೋರಿ ಇದು ನೀವು ಹೇಳ್ತೀರಾ. ಮತ್ತು ಲಕ್ಷ್ಮೀ, ಶಾರದೆ ಮತ್ತು ಗಣೇಶಂದು ನೀವು ನಾರ್ಮಲಾಗಿ ನೋಡ್ತಿರಲ್ಲ, ಇಲ್ಲಿ ನೋಡಿ ಒಂದು ಗಣಪತಿಗೂ ಕೂಡ ಒಂದು ಹೆಣ್ಣು ಸ್ವರೂಪ ಕೊಟ್ಟಿರುವಂಥ ಒಂದು ವಿಗ್ರಹ ಇದು ಭಾಳ ವಿಶೇಷವಾದ್ದು. ಯಾಕಂದರೆ ಗಣಪತಿಯಲ್ಲಿ ನೋಡಿರಿ ಇದಿದೆ, ಅವ್ರದ್ದು ಒಂದು ಚಾಟಿ ಇಟ್ಕೊಂಡಿರ್ತದಲ್ಲ ಗಣಪತಿ, ಆ ಒಂದಿದೆ ನೋಡಿ. ಇದು ಗಣಪತಿ ಮೂರ್ತಿ. ಮತ್ತು ಇದಕ್ಕೆ ಸ್ತ್ರೀ ರೂಪ ಕೊಟ್ಟಿದ್ದಾರೆ ಗಣಪತಿಗೆ. ಲಕ್ಷ್ಮಿ ಮತ್ತು ಸರಸ್ವತಿ ಸ್ತ್ರೀ ರೂಪ ಕೊಟ್ಟು ವಿಘ್ನೇಶ್ವರನ ಸೆಂಟ್ರಲ್ಲಿ ಇಟ್ಟಿದ್ದಾರೆ. ಇದೊಂದು ವಿಶೇಷವಾದಂಥ ಒಂದು ವಿಗ್ರಹ, ನಾವು ಎಲ್ಲೂ ನೋಡಿರಲ್ಲ ಆ ಥರದ್ದು. ಮತ್ತು ಇಲ್ಲೂ ಕೂಡ ಅದೇ ಥರ ಇದು ಕೂಡ ಗಣಪತಿಗೆ ಸ್ತ್ರೀ ರೂಪ ಕೊಟ್ಟಿರೋದು. ಆ ಸೊಂಡ್ಲೂನ ಲ್ಯಾಪ್ಸ್ ಮಾಡಿದ್ದಾರೆ, ಅಲ್ಲೇ ಯಾವ ಥರ ಮಾಡಿದಾರೋ ಅದೇ ಥರ ಮಾಡಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ನೋಡಿ ಇದು ಜಸ್ಟ್ ಲೈಕ್ ಅದು ಫೀಮೇಲ್ ಡಾಮಿನೆನ್ಸಿ. ಇದು ಒಂದು ಪಾರ್ವತಿ, ನಂದಿ ಮತ್ತು ಈ ಷಣ್ಮುಖನ ಪತ್ನಿಗೆ ಇದನ್ನು ಕೊಟ್ಟಿದ್ದಾರೆ, ಏನು ನವಿಲು. ಮತ್ತು ಲಕ್ಷ್ಮಿಗೆ, ಈ ವಿಷ್ಣು ಪತ್ನಿಗೆ ಬಂದು ಗರುಡ. ಮತ್ತು ಇಲ್ಲಿ ಅಗೈನ್ ಗಣಪತಿಗೆ ಕೊಟ್ಟಿದ್ದಾರೆ, ಇದು ಬಂದು ಮಹಿಷಾಸುರಮರ್ದಿನಿ ಈ ಥರ ಇದು ಕೊಟ್ಟಿದ್ದಾರೆ ಗಣಪತಿ ಈ ಥರ ಅದು. ಮತ್ತು ಇಲ್ಲಿ ಬಂದು ಗಜ, ಈಶ್ವರನ ಇದಕ್ಕೆ ಒಂದು ಗಜ ಸಂಹಾರ ಇದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ, ಸಪ್ತಮಾತೃಕೆಯರು ಇವರು. ಮತ್ತು ಇದು ಕೂಡ ಸಪ್ತಮಾತೃಕೆಯರು ಸೇಮ್ ಅದೇ ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ. ಮತ್ತು ಬ್ರಹ್ಮಂಗೆ ಇಲ್ಲಿ ಹಂಸ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಂದಿ ಕೊಟ್ಟಿದ್ದಾರೆ, ಹಂಸ ಕೊಟ್ಟಿದ್ದಾರೆ, ಗರುಡ ಕೊಟ್ಟಿದ್ದಾರೆ, ಹೀಗೇನು ಕೋಣ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಭೈರವಂಗೆ ಇಲ್ಲಿ ಒಂದು ನಾಯಿ ಥರ ಕೊಟ್ಟಿದ್ದಾರೆ, ಆ ಥರ ಇದೆ. ಇದು ಕೂಡ ಸೇಮ್ ಸಪ್ತಮಾತೃಕೆಯರು. ಇದು ಒಂದು ವಿಗ್ರಹ, ಎಲ್ಲ ಚಾಮುಂಡೇಶ್ವರಿ ವಿಗ್ರಹಗಳಿದ್ದಾವೆ, ಬ್ರಹ್ಮಿ ವಿಗ್ರಹ ಮತ್ತು ಈ ಥರ ವಿಗ್ರಹಗಳಿದ್ದಾವೆ. ಇಲ್ಲೂ ಕೆಲವು ವಿಗ್ರಹಗಳು ಇದ್ದಾವೆ. ಮತ್ತು ಇಲ್ಲಿ ನನಗೆ ವಿಶೇಷವಾದ ಗಮನ ಸೆಳೆದಿತ್ತು ಅಂತಂದರೆ ಇದು ಒಂದು ರೂಫ್, ಇದು ಸೀಲಿಂಗ್ ಪ್ಯಾನಲ್ಸ್ ಇವೆಲ್ಲ. ಅಂದರೆ ನಾವೇನು ಹೇಳ್ತೀವಿ ಗಣೇಶ, ಮತ್ತು ಇಲ್ಲಿ ವಿಷ್ಣು, ಮತ್ತು ಇಲ್ಲಿ ಬಂದು ಅಷ್ಟದಿಕ್ಪಾಲಕರು ವಿತ್ ಶಿವನು ಸೇರಿ ಅಷ್ಟದಿಕ್ಪಾಲಕರು ಇದೆ. ಮತ್ತು ಇಲ್ಲೂ ಅಷ್ಟೇ ಸೀಲಿಂಗ್ ಪ್ಯಾನಲ್ಸ್ ಆಫ್ ಅಷ್ಟದಿಕ್ಪಾಲಕರ್ಸ್ ಅವ್ರದ್ದು ಎಲ್ಲ ಇದೆ. ಇದು ಈಶ್ವರ ಮತ್ತು ಬುಧ ಮತ್ತು ಇವರು ಗುರು, ಅದು ಆ ಥರದ್ದು ಒಂದು ವಿಗ್ರಹಗಳು ಇವೆಲ್ಲ. ಅಂದರೆ ಏನು ಗ್ರಹಗಳು ಅಂತ ಹೇಳ್ತೀವಲ್ಲ ಆ ಥರದ್ದು. ಮತ್ತು ಇದು ಇಂದ್ರ ಸಭೆ ನಡೀತಾ ಇದೆ, ಈ ಥರ ನಡೀತಾ ಇರುವಂಥ ಒಂದು ಸೀಲಿಂಗ್ ಮೇಲ್ಗಡೆ ನೀವು ಗೋಡೆ ಹಾಕ್ತಿರಲ್ಲ ಆ ಥರದ ಒಂದು ಇದು ಸ್ಕಲ್ಪ್ಚರ್ಸ್ ಇದು. ಇಲ್ಲೂ ಅಷ್ಟೇ, ಇಲ್ಲಿ ಈ ನರಸಿಂಹ ಇದೆ, ಲಕ್ಷ್ಮೀ ನರಸಿಂಹ ಡ್ಯಾನ್ಸ್ ಮಾಡ್ತಾ ಇರೋದು. ಒಂದು ವಾಮನ ಅವತಾರ ಥರದ್ದು ಏನೇನೋ ಇದೆ. ಇದು ಮಹಿಷಮರ್ದಿನ ಎಲ್ಲನೂ ಉಬ್ಬು ಶಿಲ್ಪಗಳು ಇಲ್ಲೂ ಕೂಡ ಇದ್ದಾವೆ ನೋಡಿ. ಜಸ್ಟ್ ಲೈಕ್ ಮೆನ್ ಫಾರ್ಮ್ ಆಫ್ ಶಿವಾಸ್. ಅಂದರೆ ಈಗ ನೊಳಂಬರ ಅವರು ಒಂದು ವಿಶೇಷ ಒಂದು ಈಶ್ವರನಿಗೆ ಒಂದು ಮೂರ್ತಿ ಸ್ವರೂಪ ಕೊಟ್ಟಿರೋ ಒಂದು ವಿಶೇಷವಾದ ಸ್ಥಾನ ನೊಳಂಬರಿ ಸೇರುತ್ತೆ. ಇಲ್ಲಿ ನೋಡಿ ಯಾವ ಥರ ಇದೆ.
ಭಾಳ ಚೆನ್ನಾಗಿದೆ. ನಟರಾಜ ಎಷ್ಟು ಡೀಟೈಲ್ಡಾಗಿ ಇದು ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಡೀಟೇಲ್ಡಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಇದು. ಮತ್ತು ಇದು ಬಂದು ನಳಂಬರ ಒಂದು ಸಿಂಬಲ್. ಇದು ಭಾಳ ಚೆನ್ನಾಗಿದೆ. ನಳಂಬರ ಒಂದು ಸಿಂಬಲ್ ಇದು. ಮತ್ತು ಇದು ಬಂದು ನಳಂಬರ ಒಂದು ಸಿಂಬಲ್. ಇದು ಭಾಳ ಚೆನ್ನಾಗಿದೆ. ನಳಂಬರ ಒಂದು ಸಿಂಬಲ್. ಇಲ್ಲಿ ನಮ್ಮ ಮುಂದೆ ಒಂದು ವೀರಗಲ್ಲಿದೆ. ಈ ವೀರಗಲ್ದೇನು ಅಂದರೆ ಶಾಸನ ವೀರಗಲ್ಲು. ಒಬ್ಬರು ಯಾರೋ ಒಂದು ವೀರಮರಣ ಹೊಂದಿರ್ತಾರಲ್ಲ ನೋಡಿ, ಇಲ್ಲಿ ಬಲಗಡೆ ಯುದ್ಧ ಮಾಡ್ತಿರೋದು. ಮತ್ತು ಅವ್ರನ್ನ ಅಗ್ನಿ, ಇದು ಬಲಗಡೆ ಇದು ಯುದ್ಧ ಮಾಡ್ತಿರೋವಂಥ ಒಂದು ವೀರ. ಇದು ಬಂದು ಅಗ್ನಿ ಅವ್ರನ್ನ ದಹಿಸ್ತಾ ಇರುತ್ತೆ. ಮತ್ತು ಅದನ್ನು ಇವರು ಗಂಧರ್ವ ಕನ್ಯೆಯರು ಅವ್ರನ್ನ ಸ್ವರ್ಗಕ್ಕೆ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೆರಡು ಅವರ ತಕ್ಕೆಗೆ ಗಂಧರ್ವ ಕನ್ಯೆಯರಿಬ್ಬರು ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅದರ ಮೇಲ್ಗಡೆ ಅವ್ರನ್ನ ಸ್ವರ್ಗದಲ್ಲಿ ಸುಖವಾಗಿ ಗಂಧರ್ವ ಕನ್ಯೆಯರು ನೋಡ್ಕೊಳ್ತಾ ಇರೋಂಥ ಒಂದು ಶಿಲ್ಪ. ಇದು ಒಂದು ವೀರಗಲ್ಲಿನ ಶಾಸನ. ಅಂದರೆ ಯಾರು ಯುದ್ಧದಲ್ಲಿ ಮೆರೆದಿರ್ತಾರಲ್ಲ ಅವ್ರ ಬಗ್ಗೆ ಡೀಟೇಲ್ಸ್ ಬರೆದ್ಬಿಟ್ಟು ನೋಡಿ ಶಾಸನ ಕೆತ್ತಿದ್ದಾರೆ. ಆ ಶಾಸನಗಳೆಲ್ಲ ಸುತ್ತಲೂ ಶಾಸನ ಬರೆದಿದ್ದಾರೆ. ಅದರ ಒಂದು ವೀರಗಲ್ಲಿನ ಒಂದು ರೂಪ ಇದು. ಇದು ಹೇಗೆ ಸೇಮ್ ವೀರಗಲ್ಲು. ಇವರು ಯುದ್ಧದಲ್ಲಿ ಮರೆದಿರೋಂಥ ವೀರ, ಮತ್ತು ಇಲ್ಲಿ ಗಂಧರ್ವ ಕನ್ಯೆಯರು ಮೇಲೆ ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಇದು ಬಂದು ಹೀರೋ ಸ್ಟೋನ್. ಅಂದರೆ ಸೇಮ್ ಒಂದು ಯುದ್ಧದಲ್ಲಿ ಗೆದ್ದಿರೋವಂಥ ಒಬ್ಬ ವೀರನ ಒಂದು ಇದು ಪಲ್ಲಕ್ಕಿ. ಕೆಳಗಡೆ ಪಲ್ಲಕ್ಕಿ ಇದೆ, ಮೇಲ್ಗಡೆ ಕುದುರೆ ಸವಾರಿ. ಮತ್ತು ಆಚೆ ಈಚೆ ಎಲ್ಲ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ಕೊತಾ ಇದ್ದಾರೆ. ಡ್ಯಾನ್ಸ್ ಮಾಡಿ ಕರಿತಾ ಇರೋದು. ಮತ್ತು ಅವನು ಸ್ವರ್ಗ ಸೇರಿರೋ ಅಂಥ ಒಂದು ಇದು ಈ ಥರ ಇದೆ. ಮತ್ತು ಇದೆಲ್ಲ ಆರ್ಡರ್ ಈಗಿನ್ನೂ ಎಕ್ಸ್ಟೆನ್ಷನಲ್ಲಿ ಅಲ್ಲಿ ಇಲ್ಲಿ ಕಲೆಕ್ಟ್ ಆಗಿರೋದನ್ನ ಸೆಕ್ಯೂರ್ ಮಾಡಿ ಇಟ್ಟಿದ್ದಾರೆ ಈ ಮ್ಯೂಸಿಯಮಲ್ಲಿ. ಮತ್ತು ಇಲ್ಲಿ ಹೇಗೇನು ಇಲ್ಲಿ ಬಂದ ಅಂದರೆ ಇಲ್ಲೂ ಒಂದು ಶಾಸನ ಇದೆ. ಇದು ಬಂದು ಒಂದು ಜೈನ ಒಂದು ಶಾಸನಗಳು ಇವೆಲ್ಲ ನೋಡಿ. ಮೇಲ್ಗಡೆ ಜೈನರ ಒಂದು ವಿಗ್ರಹಗಳಿದ್ದಾವೆ. ಅಂದರೆ ಜೈನಿಸಮ್ ಅಲ್ಲೂ ಇಲ್ಲೂ ಕೂಡ ಆಗಿನ ಕಾಲದಿಂದನೂ ಸ್ವಲ್ಪ ಅಲ್ಲೂ ಇಲ್ಲೂ ಪಸರಿಸ್ಕೊಂಡು ಇತ್ತದು. ಹಿಂದೂಯಿಸಮ್ ಮಧ್ಯದಲ್ಲೂ ಜೈನಿಸಮ್ ಕೂಡ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ನಳಂಬ ಅವರ ಕಾಲದಲ್ಲೂ ಇಲ್ಲಿ ಜೈನ ಧರ್ಮ ಅಸ್ತಿತ್ವದಲ್ಲಿತ್ತು ಅನ್ನೋದಕ್ಕೆ ಸಾಕ್ಷಿ. ಇದು ಇಷ್ಟು ನಮ್ಮ ಹೇಮಾವತಿನ ಒಂದು ಮ್ಯೂಸಿಯಮಿನ ಒಂದು ಚಿತ್ರಣ ಈ ಥರ ಇದೆ ನೋಡಿ. ಈ ಥರ ಇದು ಭಾಳಷ್ಟು ಚೆನ್ನಾಗಿದೆ, ಭಾಳ ಇನ್ಫಾರ್ಮೇಟಿವ್ ಆಗಿದೆ. ಎಲ್ಲರೂ ಬಂದು ಒಂದು ಸತಿ ನೀವು ಬಂದು ಇಲ್ಲಿ ಪಾಲ್ಗೊಂಡು ನೋಡಿ ಎಲ್ಲರೂ ಕೂಡ.